ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ 1-4-2026ಕ್ಕೆ SA2 ಪರೀಕ್ಷೆ ನಡೀತಾ ಇದೆ. ಒಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನು ಕೊಟ್ಟಿರ್ತಾ ಇದ್ದೀವಿ. ಆಲ್ರೆಡಿ 2 ಕ್ವಶನ್ ಪೇಪರ್ ಇದೆ, ಇದು 3ನೇ ಪ್ರಶ್ನೆ ಪತ್ರಿಕೆ. ಸೊ ಇನ್ನೂ 2 ಪ್ರಶ್ನೆ ಪತ್ರಿಕೆ ನಿಮಗೆ ಬರ್ತಾವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚು ಪ್ರಾಕ್ಟೀಸ್ ಮಾಡಿ. ಸೊ ಖಂಡಿತವಾಗಿ ಇಲ್ಲಿಂದ ಪ್ರಶ್ನೆಗಳು ನಿಮಗೆ ರಿಪೀಟ್ ಆಗ್ತವೆ. MCQಗಳಲ್ಲಿ ಮೊದಲ ಪ್ರಶ್ನೆ ಇತ್ತು, ಲಂಗರ್ ಎಂಬ ಭೋಜನ ಶಾಲೆಯನ್ನು ಆರಂಭಿಸಿದವರು ಯಾರು ಅಂತ ಕೇಳಿದ್ರು. ಸೊ ನಿಮಗೆ ಗೊತ್ತಿದೆ. ಸೊ ಆನ್ಸರ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಆಪ್ಷನ್ ಸಿ, ಗುರುನಾನಕರು ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ಬರಬೇಕಾಗಿತ್ತು. ಓಕೆನಾ. ಸೊ ಗುರುನಾನಕರು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಯಾರೆಲ್ಲ ಗುರುನಾನಕರು ಅಂತಕ್ಕಂಥದ್ದನ್ನು ಉತ್ತರವನ್ನು ಅರ್ಥ ಮಾಡ್ಕೊಂಡಿದ್ದೀರಿ. ಸೊ ನಿಮ್ಮ ಆನ್ಸರ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಎಸ್. ಮೂವ್ ಟು ಸೆಕೆಂಡ್ ಒನ್. ಭಾರತ ಸಂವಿಧಾನ ಅಧಿಕೃತವಾಗಿ ಅಂಗೀಕರಿಸಿದ ಭಾಷೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ 2ನೇ ಪ್ರಶ್ನೆ ಉತ್ತರ ಆಪ್ಷನ್ ಎ 22 ಅನ್ನೋದು ಸರಿ ಇದೆ. 3ನೇ ಪ್ರಶ್ನೆ, ನಗರ ಸಮುದಾಯದ ಮುಖ್ಯ ಲಕ್ಷಣ ಏನು ಅಂತ ಕೇಳಿದ್ರೆ ಅದರ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ, ಅನಾಮಿಕತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ, ಅಂದರೆ ಏಕಾಂಗಿಕತೆ. ಇನ್ನು ಮಾನವ ಸ್ವತಂತ್ರವಾಗಿ ಜನಿಸಿದ ಆದರೆ ಎಲ್ಲೆಲ್ಲೂ ಸರಪಳಿಗಳಿಂದ ಬಂಧಿಸಲ್ಪಟ್ಟಿದ್ದಾನೆ, ಈ ಹೇಳಿಕೆ ಯಾರದ್ದು ಅಂತ ಕೇಳಿದ್ದಾರೆ. ಆಪ್ಷನ್ ಎ, ರೂಸೋ ಇಸ್ ದ ರೈಟ್ ಆನ್ಸರ್. ಇನ್ನು ತಂದೆ ಕುಟುಂಬದ ಒಡೆಯನಾದರೆ ಅದನ್ನು ಏನಂತ ಕರಿತೀರಿ ಅಂತ ಕೇಳಿದ್ದಾರೆ. ಸೊ ತಂದೆ ಕುಟುಂಬದ ಒಡೆಯನಾದರೆ ಅದನ್ನು ಪಿತೃಪ್ರಧಾನ ಕುಟುಂಬ ಅಂತ ಕರೆಯೋದು. ಓಕೆನಾ. ದಕ್ಷಿಣದ ಗಂಗೆ ಅಂತ ಪ್ರಸಿದ್ಧವಾದ ನದಿ ಯಾವುದು ಅಂತ ಕೇಳಿದ್ದಾರೆ. ಸೊ ದಕ್ಷಿಣ ಅಂತಂದರೆ ಗೊತ್ತಾಗಬೇಕು, ಅದು ಕಾವೇರಿ ನದಿ ಇಸ್ ದ ರೈಟ್ ಆನ್ಸರ್. ಇನ್ನು ಭಾರತ ಸರ್ಕಾರ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಜಾರಿಗೆ ತರಲು ಮುಖ್ಯ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ 70s ಮಾಧ್ಯಮಿಕ ಶಾಲಾ ಗುಣಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ. ನೆಕ್ಸ್ಟ್ ಒನ್, ಅಪೇಕ್ಷಿತ ಗುರಿಗಳ ಸಾಧನೆಗೆ ವಿವಿಧ ಇಲಾಖೆಗಳ ತಜ್ಞರ ಒಟ್ಟುಗೂಡಿಸುವಿಕೆನ ಏನಂತ ಕರೀತಾರೆ ಅಂತ ಕೇಳಿದರೆ ಒಟ್ಟುಗೂಡಿಸುವಿಕೆ ಅಂದರೆ ಅದು ಸಂಯೋಜನೆ ಅಂತಲೇ ಬರೋದು. ನೆಕ್ಸ್ಟ್ ಒನ್, ಎಸ್, 1 ಮಾರ್ಕರ್ ಕ್ವಶನ್. ಕರ್ನಾಟಕದ ಕಾಶ್ಮೀರ ಅಂತ ಯಾವ ಜಿಲ್ಲೆಯನ್ನು ಕರೀತಾರೆ ಅಂತ ಕೇಳಿದರೆ ಸೊ ಗೊತ್ತಿಲ್ಲ, ಅದು ಕೊಡಗು ಜಿಲ್ಲೆ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ಕೊಡಬೇಕಿತ್ತು. ಇನ್ನು ನೆಕ್ಸ್ಟ್ ಒನ್, ಆದಾಯದ ಮೂಲಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಆದಾಯದ ಮೂಲಗಳು ಬಂದ್ಬಿಟ್ಟು ಗೃಹ ಘಟಕ ಮತ್ತು ಉದ್ಯಮ ಘಟಕ ಅಂತಕ್ಕಂಥದ್ದು 10ನೇ ಪ್ರಶ್ನೆಯ ಉತ್ತರ. 11ನೇ ಪ್ರಶ್ನೆ, ಗುಂಪು ನಿರ್ಧಾರಗಳು ಅಂದರೆ ಏನು? ಸೊ ಗುಂಪು ನಿರ್ಧಾರ ಅಂದರೆ ಒಂದು ತಂಡ ತೆಗೆದುಕೊಳ್ಳುವ ನಿರ್ಧಾರವನ್ನೇ ನಾವು ಗುಂಪು ನಿರ್ಧಾರ ಅಂತಲೇ ಕರೆಯೋದು. 12ನೇ ಪ್ರಶ್ನೆ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಯನ್ನು ಏಕೆ ಸೃಷ್ಟಿ ಮಾಡಿದ್ರು ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ 12ನೇ ಪ್ರಶ್ನೆ ಉತ್ತರ ಮಿಲಿಟರಿ ಸಂಬಂಧಿತ ವಿಷಯಗಳಲ್ಲಿ ಉತ್ತಮ ಗುಣಮಟ್ಟದ ಸಲಹೆಗಳನ್ನು ಕೊಡೋದು ಅನ್ನೋದು ಉತ್ತರ ಇತ್ತು. ನೆಕ್ಸ್ಟ್ ಒನ್, ಕುಟುಂಬ ಪರಿಸರದಲ್ಲಿ ಮಗು ಕಲಿಯುವ ಮೌಲ್ಯಗಳನ್ನು ಹೆಸರಿಸಿದೆ ಅಂತ ಕೇಳಿದ್ದಾರೆ. ಸೊ ಕುಟುಂಬದಲ್ಲಿ ಮಗು ಪ್ರೀತಿ, ವಾತ್ಸಲ್ಯ, ವಿಶ್ವಾಸ, ಸಹನೆ, ಸಹೃದಯತೆ ಮತ್ತು ಸಹಕಾರ ಅಂತಕ್ಕಂಥ ಮೌಲ್ಯಗಳನ್ನು ಕಲಿತದೆ. ಇನ್ನು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯವಾಕ್ಯ ಕೇಳಿದರೆ ಇಟ್ಸ್ ಎ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಒಂದು ರಾಜ್ಯ ಹಲವು ಜಗತ್ತು ಅಂತಕ್ಕಂಥದ್ದು ಒಂದು ಧ್ಯೇಯವಾಕ್ಯ. ಇನ್ನು ಮೊಹಮ್ಮದ್ ಬಿನ್ ತುಗ್ಲಕ್ ರಾಜಧಾನಿನ ದೆಹಲಿಯಿಂದ ದೇವಗಿರಿಗೆ ಏಕೆ ವರ್ಗಾವಣೆ ಮಾಡಿದ ಅಂತ ಕೇಳಿದ್ದಾರೆ. ಸೊ ವಿಶಾಲ ಸಾಮ್ರಾಜ್ಯದ ನಿರ್ವಹಣೆ ಮತ್ತು ಮಂಗೋಲರ ದಾಳಿಯಿಂದ ರಕ್ಷಣೆಗಾಗಿ ಏನು ಮಾಡಿದಾನಂದರೆ ರಾಜಧಾನಿಯ ವರ್ಗಾವಣೆಯನ್ನು ಮಾಡಿದ. ಇನ್ನು 14ನೇ ಪ್ರಶ್ನೆ, ಬಸವೇಶ್ವರನನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿದ್ದಾರೆ ಏಕೆ? ಎಸ್, ಏಕೆಂದರೆ ಮಾನವ ಕಲ್ಯಾಣಕ್ಕಾಗಿ ನೀಡಿರುವ ಸಂದೇಶಗಳು ಸರ್ವಕಾಲಿಕವಾಗಿದ್ದು ಎಲ್ಲರನ್ನೂ ಒಳಗೊಳ್ಳುವ ಸಮಾಜದ ಆಶಯಕ್ಕೆ ಪ್ರತೀಕವಾಗಿರೋದ್ರಿಂದ ಸಾಂಸ್ಕೃತಿಕ ನಾಯಕ ಅಂತಲೇ ಕರೆದಿದ್ದಾರೆ. ಇಷ್ಟು 1 ಮಾರ್ಕರ್ ಕ್ವಶನ್ ಇತ್ತು. ಇನ್ನು 2 ಮಾರ್ಕರ್, ಅಹೋಮ ರಾಜಮನೆತನದ ಪ್ರಮುಖ ಸಾಧನೆಗಳಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿರಲಿ, ಅದು ದೆಹಲಿ ಸುಲ್ತಾನರ ಲೋಧಿ ಮತ್ತು ಖಿಲ್ಜಿಗಳ ದಾಳಿಯನ್ನು ಹಿಮ್ಮೆಟ್ಟಿಸ್ತಾರೆ, ಬಂಗಾಳದ ಸುಲ್ತಾನರ ದಾಳಿ ಹಿಮ್ಮೆಟ್ಟಿಸ್ತಾರೆ, ಇಡೀ ಈಶಾನ್ಯ ಭಾಗವನ್ನು ಒಂದುಗೂಡಿಸ್ತಾರೆ, ಮೊಘಲರಿಗೆ ಪ್ರಬಲ ಪ್ರತಿರೋಧವನ್ನು ತೋರ್ತಾರೆ, ಮೊಘಲರಿಂದ ಗುವಾಹಟಿಯನ್ನು ವಶಪಡಿಸಿಕೊಳ್ತಾರೆ. ನೆಕ್ಸ್ಟ್ ಒನ್, ಸಾಮಾಜೀಕರಣದ ಮಹತ್ವವೇನು ಅಂತ ಕೇಳಿದರೆ. ಸೊ ಫಸ್ಟ್ ನೋಡೋಣ ಸಾಮಾಜೀಕರಣದ ಮಹತ್ವ. ಇದು ಮಾನವನನ್ನು ಸಮಾಜ ಜೀವಿಯನ್ನಾಗಿ ಮಾಡ್ತದೆ, ವ್ಯಕ್ತಿತ್ವದ ಬೆಳವಣಿಗೆ ಸಹಾಯಕ, ಜೀವನದಲ್ಲಿ ಶಿಸ್ತು ಮೂಡಿಸ್ತದೆ, ಸಾಮಾಜಿಕ ಅಂತರವನ್ನು ತಗ್ಗಿಸ್ತದೆ, ಇನ್ನು ಭವಿಷ್ಯ ರೂಪಿಸಲಿಕ್ಕೆ ಸಹಾಯಕ ಇದೆ, ಇನ್ನು ಸಾಮಾಜಿಕ ವ್ಯವಸ್ಥೆಗೆ ಭದ್ರತೆಯನ್ನು ಸಹಿತ ಮಾಡ್ತದೆ. ಇನ್ನು ಗ್ರಾಮ ಸಮುದಾಯದ ಸಮಸ್ಯೆಗಳಂತ ಕೇಳ್ಬೋದು. ಅದರಲ್ಲಿ ಇರ್ತಕ್ಕಂಥದ್ದು ಅದರಲ್ಲಿ ಕೃಷಿ ಸಮಾಜ, ಗುಡಿ ಕೈಗಾರಿಕೆ ಸಮಾಜ, ಅನಕ್ಷರತೆ, ಬಡತನ ಮತ್ತು ನಿರುದ್ಯೋಗದ ಸಮಸ್ಯೆ, ಆರೋಗ್ಯ ವ್ಯವಸ್ಥೆಯ ಕೊರತೆ, ನಾಗರಿಕ ಸೌಲಭ್ಯಗಳ ಕೊರತೆ ಅಂತಕ್ಕಂಥ ಅಂಶವನ್ನು ನೀವು ಬರೆದ್ರೆ ಸೊ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ 19. ಎಸ್, ರಾಜಕೀಯ ಪಕ್ಷಗಳು, ಜನಪ್ರತಿನಿಧಿಗಳು, ಸರ್ಕಾರ ಮತ್ತು ಜನಸಮುದಾಯದ ನಡುವೆ ಸೇತುವೆ ಇದ್ದಂತೆ ಹೇಗೆ ಅಂತಕ್ಕಂಥ ಪ್ರಶ್ನೆ ಇತ್ತು. ಇಲ್ಲಿ ರಾಜಕೀಯ ಪಕ್ಷಗಳ ಬಗ್ಗೆ ಕೇಳಿದ್ದಾರೆ. ಇದು ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗೆ ನಿಯಮ ರೂಪಿಸುವಲ್ಲಿ ಸಹಕಾರಿ ಮಾಡ್ತದೆ, ರಾಜಕೀಯ ಪ್ರವೇಶ ಬಯಸುವವರಿಗೆ ತರಬೇತಿ ಕೊಡ್ತದೆ, ಸಾಮಾಜಿಕ ನಿಯಮ ರೂಪಿಸಲು ಪ್ರೇರಣೆ, ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಗಳು ಅವಶ್ಯಕ ಅನ್ನೋದನ್ನು ಬರೀರಿ. ಇನ್ನು ಇತ್ತೀಚೆಗೆ ಜನತಾ ನ್ಯಾಯಾಲಯಗಳು ಹೆಚ್ಚು ಜನಪ್ರಿಯವಾಗುತ್ತಿವೆ ಏಕೆ ಅಂತ ಕೇಳಿದ್ದಾರೆ. ಎಸ್, ಹೌದು.
ಏಕೆಂದರೆ ಇಲ್ಲಿ ರಾಜ್ಯ ಸಂಧಾನಕ್ಕೆ ಉತ್ಸುಕತೆ ಇದೆ, ಶೀಘ್ರ ನ್ಯಾಯ ಕೊಡ್ತದೆ, ಮಿತವ್ಯಯದಿಂದ ಕೂಡಿದವ, ಆಮೇಲೆ ಇತರೆ ನ್ಯಾಯಾಲಯಗಳ ಕಾರ್ಯಗಳ ಒತ್ತಡವನ್ನು ಸಹಿತ ಕಡಿಮೆ ಮಾಡ್ತಕ್ಕಂಥ ಕೆಲಸ ಈ ಜನತಾ ನ್ಯಾಯಾಲಯಗಳು ಮಾಡ್ತವೆ. 20ನೇ ಪ್ರಶ್ನೆ, ಕೆಂಪು ಮನೆ ಮತ್ತು ಕಪ್ಪು ಮಣ್ಣಿನ ನಡುವಿನ ವ್ಯತ್ಯಾಸವನ್ನು ಬರೀರಿ. ಇಲ್ಲಿ ಕೆಂಪು ಮಣ್ಣು ಅಂತಕ್ಕಂಥದ್ದು ನೀಸ್ ಶಿಲಾದ್ರವ್ಯದಿಂದ ರಚನೆಯಾಗಿದೆ, ಕಪ್ಪು ಮಣ್ಣು ಬಸಾಲ್ಟ್ ಶಿಲೆಯಿಂದ ರಚನೆಯನ್ನ ಆಗಿದೆ. ಇನ್ನು ಈ ಮಣ್ಣಿನಲ್ಲಿ ಕಬ್ಬಿಣದ ಆಕ್ಸೈಡ್ ಹೆಚ್ಚಾಗಿರೋದ್ರಿಂದ ಕೆಂಪಾಗಿದೆ, ಇದರಲ್ಲಿ ಮೆಗ್ನೀಸಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ ಹೆಚ್ಚಾಗಿರೋದ್ರಿಂದ ಇದು ಕಪ್ಪಾಗಿದೆ. ಇಲ್ಲಿ ಸುಣ್ಣ ಮತ್ತು ಉಪ್ಪಿನ ಅಂಶದ ಹೆಚ್ಚು, ಕಪ್ಪು ಹತ್ತಿ ಮಣ್ಣು ಅಂತ ಕರೀತಾರೆ. ತೇವಾಂಶ ಸಾಮರ್ಥ್ಯ ಕಡಿಮೆ, ತೇವಾಂಶ ಸಾಮರ್ಥ್ಯ ಹೆಚ್ಚು. ನೆಕ್ಸ್ಟ್ ಒನ್, ಹಣದ ಕಾರ್ಯಗಳನ್ನ ಪಟ್ಟಿ ಮಾಡಿ ಅಂತ 21ನೇ ಪ್ರಶ್ನೆ ಇತ್ತು ನೋಡಿ. ಅದು ವಿನಿಮಯ ಮಾಧ್ಯಮ, ಮೌಲ್ಯಮಾಪನ, ವಿಳಂಬ ಸಮುದಾಯದ ಪ್ರಮಾಣ, ಮೌಲ್ಯದ ಸಂಗ್ರಹ, ಕೊಳ್ಳುವ ಶಕ್ತಿಯ ವರ್ಗಾವಣೆ, ಸಾಲದ ತಳಹದಿ, ಬಂಡವಾಳ ಉತ್ಪಾದಕತೆ ಹೆಚ್ಚಳ ಅಂತ ಬರೆದ್ರೆ ಸಾಕು. ಇನ್ನು ಗ್ರಾಹಕ ಕಾಯ್ದೆ ಮುಖ್ಯಾಂಶಗಳನ್ನ ಕೇಳ್ಬೋದು 22ನೇ ಪ್ರಶ್ನೆ. ಸೊ ಅದರಲ್ಲಿ ಬಂದ್ಬಿಟ್ಟು ರಕ್ಷಣಾ ಹಕ್ಕು, ಮಾಹಿತಿ ಪಡೆಯುವ ಹಕ್ಕು, ವಸ್ತುಗಳ ಆಯ್ಕೆ ಹಕ್ಕು, ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು, ಶೋಷಣೆ ವಿರುದ್ಧ ಪರಿಹಾರ ಕೇಳುವ ಹಕ್ಕು ಮತ್ತು ಗ್ರಾಹಕ ಶಿಕ್ಷಣದ ಹಕ್ಕು ಅಂತಕ್ಕಂಥ ಬರೆದ್ರೆ ಇವೆಲ್ಲ ಗ್ರಾಹಕ ಕಾಯ್ದೆಯ ಮುಖ್ಯಾಂಶಗಳ ಪಟ್ಟಿಗೆ ಬರ್ತವೆ. 23ನೇ ಪ್ರಶ್ನೆ, ಭೌಗೋಳಿಕ ಅನ್ವೇಷಣೆಗೆ ಹಲವಾರು ಅಂಶಗಳು ಕಾರಣವಾಗಿದ್ದಾವೆ, ಈ ಹೇಳಿಕೆಗೆ ಸಮರ್ಥನೆ ಕೊಡ್ರಿ ಅಂತ ಕೇಳಿದ್ದಾರೆ. ಹೌದು, ಈ ಭೌಗೋಳಿಕ ಅನ್ವೇಷಣೆಗೆ ಬಹಳ ಅಂಶಗಳು ಕಾರಣ. ಅದರಲ್ಲಿ 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರ ವಶ, ಸ್ಪೇನ್ ಮತ್ತು ಪೋರ್ಚುಗಲ್ ಅರಬ್ಬರ ವಿರುದ್ಧ ಸ್ಪರ್ಧಿಸಲು ಇಚ್ಛೆ, ಕ್ರಿಶ್ಚಿಯನ್ ಧರ್ಮ ಹರಡುವ ಆಶಯ, ಸಮುದ್ರ ಪ್ರಯಾಣದ ಸಾಹಸ ಮತ್ತು ಕುತೂಹಲ, ದಿಕ್ಸೂಚಿ, ಆಸ್ಟ್ರೋಲೋಬ್, ನಕ್ಷೆ, ಭೂಪಟಗಳ ಪರಿಚಯ, ಲಾಭ ಗಳಿಸಲು ಚೀನಾ ಫಲವತ್ತಾದದ್ದು ಎಂಬ ನಂಬಿಕೆ. ಇನ್ನು 24 ಇತ್ತು, ಕಾಗದದ ಕೈಗಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ತಿಳಿಸ್ರಿ ಅಂತ ಕೇಳಿದ್ದಾರೆ. ಇಲ್ಲಿ ಬಿದಿರಿ ಬೇಕು, ಮರದ ತಿರುಳು, ಹುಲ್ಲು, ಚಿಂದಿ ಬಟ್ಟೆ ಮತ್ತು ಕಬ್ಬಿಣದ ಸಿಪ್ಪೆ. 25ನೇ ಪ್ರಶ್ನೆ, 3 ಅಂಕದ ಪ್ರಶ್ನೆ, ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ರಿಸರ್ವ್ ಬ್ಯಾಂಕ್ ಏನು ಮಾಡ್ತದಪ್ಪ ಅಂದ್ರೆ ನೋಟುಗಳ ಚಲಾವಣೆಯ ಏಕಸ್ವಾಮ್ಯ ಮಾಡ್ತದೆ, ಸರ್ಕಾರದ ಬ್ಯಾಂಕ್, ಬ್ಯಾಂಕುಗಳ ಬ್ಯಾಂಕ್, ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಕಾರ್ಯ, ಸಾಲದ ನಿಯಂತ್ರಕ, ವಿದೇಶಿ ವಿನಿಮಯದ ಮೇಲ್ವಿಚಾರಕ, ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ ಮತ್ತು ಕೃಷಿ ಸೌಲಭ್ಯ ಅಂತ ಬರೆದ್ರೆ ಸೊ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಅದರಲ್ಲಿ ಕೇಳಿದ್ರು ಶ್ರಮದ ಲಕ್ಷಣಗಳು ಅಂತ ಕೇಳಿದ್ದಾರೆ. ಹೌದು, ಶ್ರಮದ ಲಕ್ಷಣ ಅಂದರೆ ಇದು ಪ್ರತ್ಯೇಕ ಮಾಡಲು ಸಾಧ್ಯವಿಲ್ಲ. ಶ್ರಮ ಸಂಗ್ರಹಿಸಲಾಗದು, ಪೂರೈಕೆಯ ಕಾಲಕ್ಕೆ ತಕ್ಕಂತೆ ಬದಲಾವಣೆ, ಶ್ರಮ ಸಾಮರ್ಥ್ಯದಲ್ಲಿ ಭಿನ್ನತೆ, ಶ್ರಮ ಒಂದು ಚಟುವಟಿಕೆ, ಶ್ರಮ ಕಡಿಮೆ ಚಲನಾತ್ಮಕವಾಗಿದೆ ಅಂತ ಬರೀರಿ. ನೆಕ್ಸ್ಟ್, ಪಾರ್ಸಿ ಧರ್ಮದ ವೈದಿಕ ಆಚರಣೆಗಳಿಗೆ ಹತ್ತಿರವಾಗಿದೆ ಏಕೆ? ಸೊ ಪಾರ್ಸಿ ಧರ್ಮ ಅಂತಕ್ಕಂಥದ್ದು ಮುಖ್ಯವಾಗಿ ಅಲ್ಲಿ ಒಳಿತು ಕೆಡುಕುಗಳ ಸಂಘರ್ಷದಲ್ಲಿ ಒಳಿತಿನ ಗೆಲುವು ಇದೆ, ಮಾನವನು ಒಳಿತನ್ನೇ ಆಯ್ಕೆ ಮಾಡಬೇಕೆಂಬ ನಂಬಿಕೆ ಇದೆ, ಸೂರ್ಯೋಪಾಸನೆ, ಪೂಜೆ ಮತ್ತು ಆರಾಧನೆ, ಪೂಜೆ ಮತ್ತು ಆಚರಣೆ ಭಾಗವನ್ನು ಯಶ್ನೆ ಅಂತ ಕರೀತಾರೆ, ಆರಾಧನೆ ಪದ್ಯ ಮತ್ತು ಶ್ಲೋಕ ರೂಪದ ಸಾಹಿತ್ಯ ಈ ಪಾರ್ಸಿ ಧರ್ಮದಲ್ಲಿ ಇದೆ. ಇನ್ನು ಅಸ್ಸಾಮಿನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರ ದೇವರ ಪಾತ್ರ. ಎಸ್, ಅವರು ಸಂಸ್ಕೃತಿ ಮತ್ತು ಸಂಗೀತದಲ್ಲಿ ಹೊಸತನ ಮಾಡಿದರು. ಭಕ್ತಿ ಚಳವಳಿ ಭಾರತದಲ್ಲಿ ಪ್ರಭಾವ. ಇವರು ಪ್ರಾರಂಭಿಸಿದ ಚಳವಳಿಯನ್ನು ಏಕಾಸರಣ ಧರ್ಮ ವೈಷ್ಣವ ಚಳವಳಿ ಅಂತ ಕರೀತಾರೆ. ತಮ್ಮ ಪಂಥದಲ್ಲಿ ಸರಣಿಯ ಎಂಬ ಪದ್ಧತಿ ಆರಂಭ, ಸಾಮಾಜಿಕ ಕ್ರಾಂತಿಗೆ ನಾಂದಿ, ಏಕದೇವತಾ ಪೂಜೆ, ಕಟ್ಟುನಿಟ್ಟಾದ ಧಾರ್ಮಿಕ ಬಿಕ್ಕಟ್ಟು ಅಂತ ಬರಿಬೇಕು. ಇನ್ನು 28 ರಾಜ್ಯಸಭೆಯ ರಚನೆಯನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಏನಪ್ಪ ರಾಜ್ಯಸಭೆಯ ರಚನೆ ಅಂದರೆ ಇದರಲ್ಲಿ 250 ಜನ ಸದಸ್ಯರಿರ್ತಾರೆ. 238 ಸದಸ್ಯರು ವಿವಿಧ ರಾಜ್ಯದ ವಿಧಾನಸಭೆ ಮತ್ತು ಕೇಂದ್ರಾಡಳಿತ ಪ್ರದೇಶದಿಂದ ಆಯ್ಕೆಯಾಗ್ತಾರೆ. 12 ಸದಸ್ಯರನ್ನು ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡ್ತಾರೆ. ಸಾಹಿತ್ಯ, ಕಲೆ, ವಿಜ್ಞಾನ ಮತ್ತು ಸಮಾಜ ಸೇವೆ ಸಲ್ಲಿಸಿದವರ ಕ್ಷೇತ್ರದಿಂದ ಆಯ್ಕೆ. ರಾಜ್ಯಸಭೆ ವಿಸರ್ಜನೆ ಮಾಡೋ ಹಾಗಿಲ್ಲ, ಇದು ಹಿರಿಯರ ಸದನ, ಶಾಶ್ವತ ಸದನ, ಅಧಿಕಾರಾವಧಿ 6 ವರ್ಷ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ ಇತ್ತು, ಮುಖ್ಯಮಂತ್ರಿಗಳ ಅಧಿಕಾರ ಮತ್ತು ಕಾರ್ಯಗಳು ಅಂತ ಕೇಳಿದ್ದಾರೆ. ಎಸ್, ಅದರಲ್ಲಿ ಮಂತ್ರಿಮಂಡಲ ರಚನೆಗೆ ಶಿಫಾರಸು, ಸಚಿವರಿಗೆ ಖಾತೆ ಹಂಚಿಕೆಗೆ ಶಿಫಾರಸು, ಸರ್ಕಾರಕ್ಕೆ ನಿಷ್ಠವಾಗಿರದ ಸಚಿವರ ವಜಾಕ್ಕೆ ಶಿಫಾರಸು, ಸರ್ಕಾರದ ಮುಖ್ಯಸ್ಥ, ನೀತಿ ನಿರೂಪಣೆಯಲ್ಲಿ ಪ್ರಮುಖ ಪಾತ್ರ, ಸಚಿವ ಸಂಪುಟದ ಅಧ್ಯಕ್ಷತೆ ವಹಿಸುವ ಸಭೆ ಕರೆಯುವ ಅಧಿಕಾರ ಹೊಂದಿರ್ತಾರೆ, ವಿವಿಧ ಇಲಾಖೆಗಳ ನಡುವೆ ಸಮನ್ವಯ ಮಾಡ್ತಾರೆ, ರಾಜ್ಯಪಾಲರಿಗೆ ಸಲಹೆಗಾರನಂತೆ ಕೆಲಸ, ಸಚಿವ ಸಂಪುಟ ಮತ್ತು ರಾಜ್ಯಸಭೆಯ ರಾಜ್ಯಪಾಲರ ನಡುವಿನ ಸಂಪರ್ಕದ ಸೇತುವೆ. ಇನ್ನು ಸಾರಿಗೆ ಪ್ರಾಮುಖ್ಯತೆಯನ್ನು ಬರಿಬೇಕಾಗಿತ್ತು. ಸೊ ಮುಖ್ಯವಾಗಿ ಸಾರಿಗೆ ಪ್ರಾಮುಖ್ಯತೆ ಇದು ದೇಶದ ಅಭಿವೃದ್ಧಿಯಲ್ಲಿ ಜೀವನಾಡಿದ್ದಂತೆ, ಆಹಾರ ಧಾನ್ಯಗಳನ್ನು ಮಾರುಕಟ್ಟೆಗೆ ಸಾಗಿಸಲು, ಕೃಷಿ ಉತ್ಪನ್ನ ಸಾಗಿಸಲು, ಗೊಬ್ಬರ, ಕೃಷಿ ಉಪಕರಣ, ಕೃಷಿ ವಲಯ ಸಾಗಿಸಲು, ಗಣಿಗಳಿಂದ ಖನಿಜಗಳನ್ನು ಸಾಗಿಸಲು, ಕೈಗಾರಿಕೆಗಳಿಂದ ಸಿದ್ಧ ವಸ್ತುಗಳನ್ನು ಮಾರುಕಟ್ಟೆಗೆ ಸಾಗಿಸಲು, ಪ್ರಯಾಣಿಕರನ್ನು ಸಾಗಿಸಲು ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಅಂಶ ಇತ್ತು. ನೆಕ್ಸ್ಟ್ ಒನ್, ಪ್ರವಾಸ ಮಾಡೋದ್ರಿಂದ ಅನುಕೂಲಗಳನ್ನು ಕೇಳಿದ್ದಾರೆ. ಸೊ ಪ್ರವಾಸ ಮಾಡೋದ್ರಿಂದ ನಮಗೆ ಜನರು ತಮ್ಮ ವ್ಯಾಪಾರ ವಹಿವಾಟವನ್ನು ನಡೆಸ್ತಾರೆ, ಒಂದು ಸ್ಥಳದ ಕುತೂಹಲ ಭೇಟಿ, ಧಾರ್ಮಿಕ ಆಚರಣೆ, ಮನಃಶಾಂತಿ,
ಸುಂದರ ತಾಣ ನೋಡ್ಬೋದು, ಆರೋಗ್ಯದ ವೃದ್ಧಿ, ವಿವಿಧ ಪ್ರದೇಶಗಳ ಸಂಸ್ಕೃತಿ ಅರಿಯಬಹುದು, ಜನರ ಜೀವನದ ಕ್ರಮ ತಿಳಿಯಬಹುದು. ಇನ್ನು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಮಾರುಕಟ್ಟೆ ಶಾಸ್ತ್ರದ ಮಹತ್ವ. ಸೊ ಮಾರುಕಟ್ಟೆ ಶಾಸ್ತ್ರದ ಮಹತ್ವ ಏನಂದರೆ ಜನರ ಜೀವನ ಮಟ್ಟ ಹೆಚ್ಚಾಗ್ತದೆ, ಗ್ರಾಹಕರ ಬಯಕೆಗಳ ನೆರವೇರಿಕೆ, ಉದ್ಯೋಗಗಳ ಸದಾವಕಾಶ ಒದಗಿಸುತ್ತೆ, ಸಂಪನ್ಮೂಲಗಳ ಉಪಯುಕ್ತತೆಯಿಂದ ಗ್ರಾಹಕರ ತೃಪ್ತಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ವಿದೇಶಿ ವಿನಿಮಯ. ಓಕೆ, ಇನ್ನು ಲಾಸ್ಟ್ ಆರ್ಥಿಕ ಪ್ರಗತಿ ಸಾಧಿಸಲು ಅವಕಾಶ ಅನ್ನೋದನ್ನು ಬರೀಬೇಕು. ಇನ್ನು ನಿರ್ವಹಣೆಯ ಕೆಲಸ ಕಾರ್ಯಗಳನ್ನು ವಿವಿಧ ಕ್ಷೇತ್ರಗಳ ಮೂಲಕ ನಿರ್ವಹಿಸಬೇಕಾಗ್ತದೆ. ಹೇಗೆ? ಹೌದು, ಅಲ್ಲಿ ಯೋಜನೆ ಇರುತ್ತೆ, ಸಂಘಟನೆ, ಸಿಬ್ಬಂದಿ ಪೂರೈಕೆ, ನಿರ್ದೇಶನ, ಸಂಯೋಜನೆ ಮತ್ತು ನಿಯಂತ್ರಣ, ಇವುಗಳನ್ನು ನೀವೇನು ಮಾಡಬೇಕು? ಬರೀಬೇಕು. ಇನ್ನು ಲಲಿತಾದಿತ್ಯ ಮುಕ್ತಪೀಡನು ಜನ್ಮತಃ ಶೂರನೂ ಧೀರನೂ ಮಹತ್ವಾಕಾಂಕ್ಷಿ ದೊರೆಯಾಗಿದ್ದನು, ಈ ಹೇಳಿಕೆಯನ್ನು ಸಮರ್ಥಿಸಿರಿ ಅಂತ ಕೇಳಿದ್ದಾರೆ. ಹೌದು, ಇಲ್ಲೇನು ಬರಿಬಹುದು? ಈತ ಕನ್ಯಾಕುಬ್ಜದ ಯಶೋವರ್ಮನನ್ನು ಸೋಲಿಸ್ತಾನೆ, ಕಾಬೂಲ ಪ್ರಾಂತ್ಯದ ಶಾಹಿ ವಂಶಸ್ಥರನ್ನು ಸೋಲಿಸ್ತಾನೆ, ವಿಂಧ್ಯಾಚಲದ ದೊರೆಗಳ ಜೊತೆ ರಾಜತಾಂತ್ರಿಕ ಸಂಬಂಧವನ್ನು ಹೊಂದುತ್ತಾನೆ, ರಾಷ್ಟ್ರಕೂಟ ದೊರೆಗಳೊಂದಿಗೆ ಸ್ನೇಹ ಸಂಬಂಧ, ಪೂರ್ವದಲ್ಲಿ ಬಂಗಾಳದವರೆಗೆ ರಾಜ್ಯದ ವಿಸ್ತಾರ, ನೆಕ್ಸ್ಟ್ ಚೀನಾದ ಟಾಂಗ್ ದೊರೆಗಳ ಜೊತೆ ಸ್ನೇಹ, ಟಿಬೇಟಿಯನ್ನರ ಜೊತೆ ಯುದ್ಧ ಮಾಡಿ ರಾಜ್ಯವನ್ನು ಸ್ವತಂತ್ರ ಮಾಡ್ತಾನೆ, ಕಾರ್ಕೋಟ ಸಾಮ್ರಾಜ್ಯವನ್ನು ಟರ್ಕಿಯವರೆಗೆ ವಿಸ್ತಾರ ಮಾಡ್ತಕ್ಕಂಥ ಕೆಲಸವನ್ನು ಸಹಿತ ಮಾಡ್ತಾನೆ. ಇನ್ನು ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆ ಮೇಲೆ ಬಾಲ್ಯ ಮತ್ತು ಯೌವನದ ಮಹತ್ತರ ಪಾತ್ರ ವಹಿಸ್ತದೆ. ಹೇಗೆ ಅಂತ ಕೇಳಿದ್ರು. ಎಸ್, ಇದು ಮಾತೃಭಾಷೆಯನ್ನು ಮಗು ತಿಳಿತದ, ಸಾಮಾಜಿಕ ವಿಚಾರ ತಿಳಿತದ, ಕೌಟುಂಬಿಕ ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ತಾರೆ, ಸಮವಯಸ್ಸಿನ ಮಕ್ಕಳೊಂದಿಗೆ ಸ್ನೇಹದ ಸಂಬಂಧ, ಮುಂದಾಳತ್ವದ ಗುಣದ ಬೆಳವಣಿಗೆ, ಸಾಮಾಜಿಕ ವರ್ತನೆಗಳ ಪ್ರಭುತ್ವ, ಯೌವನದಲ್ಲಿ ಸಾಮಾಜಿಕ ಭದ್ರತೆಯ ಅಂಗೀಕಾರ, ವರ್ತನೆಗಳು ಅಭಿಪ್ರಾಯಗಳು ಮುಪ್ಪಿನವರೆಗೆ ಮುಂದುವರಿತಾವೆ ಅಂತ ಬರಿಬೇಕು. ಇನ್ನು ಕರ್ನಾಟಕದಲ್ಲಿ ಸಿಗೋ ಪ್ರಮುಖ ಖನಿಜಗಳನ್ನು ಕೇಳಿದ್ದಾರೆ. ಬಹಳ ಸಿಗ್ತಾವ. ಅದರಲ್ಲಿ ಕಬ್ಬಿಣ, ಚಿನ್ನ, ಮ್ಯಾಂಗ್ನೀಸ್, ಸುಣ್ಣದ ಕಲ್ಲು, ತಾಮ್ರ, ಬಾಕ್ಸೈಟ್, ಕಲ್ಲಾರು, ಅಬ್ರಕ, ಗ್ರಾನೈಟ್ ಇತ್ಯಾದಿ. ಇನ್ನು 4 ಮಾರ್ಕರ್ಗೆ ಬರೋಣ. ವಿಜಯನಗರ ಸಾಮ್ರಾಜ್ಯದಲ್ಲಿ ಏರ್ಪಟ್ಟಿದ್ದ ಶಾಂತಿ ಸುವ್ಯವಸ್ಥೆ ಪರಿಣಾಮದಿಂದ ಸಾಹಿತ್ಯ ಹುಲುಸಾಗಿ ಬೆಳೆಯಿತು, ಸಮರ್ಥಿಸಿರಿ. ಸಾಹಿತ್ಯದ ಬಗ್ಗೆ ಬರೀಬೇಕು. ಇಲ್ಲಿ ವಿಜಯನಗರ ಕಾಲದಲ್ಲಿ ಆರ್ಥಿಕ ಪ್ರಗತಿಯಿಂದ ಸಾಹಿತ್ಯ ಹುಲುಸಾಗಿ ಬೆಳೀತದ. ಕನ್ನಡ, ಸಂಸ್ಕೃತ, ತಮಿಳು, ತೆಲುಗು ಭಾಷೆಯಲ್ಲಿ ಸಾಹಿತ್ಯ ರಚನೆ. ರತ್ನಾಕರ ವರ್ಣಿ ಭರತೇಶ ವೈಭವ ಬರೆದ. ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿ ಬರೆದರು. ಸೋಮನಾಥ ತೆಲುಗಿನ ಕೃತಿಯನ್ನು ಭೀಮಕವಿ ಬಸವ ಪುರಾಣವನ್ನು ಕನ್ನಡದಲ್ಲಿ ಬರೆದ. ಲಕ್ಕನ ದಂಡೇಶ ಶಿವತತ್ವ ಚಿಂತಾಮಣಿ ಬರೆದ. ಮಾನವ ವೈದ್ಯಶಾಸ್ತ್ರ, ಪಶುವೈದ್ಯ, ಕಾವ್ಯಶಾಸ್ತ್ರ ರಚನೆ ಆಯಿತು. ಕನಕದಾಸರು, ಪುರಂದರದಾಸರು ದಾಸ ಸಾಹಿತ್ಯವನ್ನು ಶ್ರೀಮಂತ ಮಾಡ್ತಾರೆ. ಕಂಪಣ್ಣ ದಂಡಯಾತ್ರೆ ಬಗ್ಗೆ ಮಧುರಾ ವಿಜಯಂ ಕೃತಿ ಬರೀತಾನೆ. ತಮಿಳು ಕವಿಗಳಾದ ವೀರರಾಘವರ್, ಮಂಡಲ ಪುರುಷ, ಜ್ಞಾನ ಪುರುಷ, ಪರಂಜ್ಯೋತಿ ಇವರು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇರ್ತಾರೆ. ಇನ್ನು ನೆಕ್ಸ್ಟ್, ರಾಮಾನುಜಾಚಾರ್ಯರು ಜನಸಾಮಾನ್ಯರಿಗೆ ಮುಕ್ತಿ ಮಾರ್ಗವನ್ನು ತೋರಿಸಲು ಅತೀವ ಆಸಕ್ತಿ ವಹಿಸಿದ್ದರು. ಈ ಹೇಳಿಕೆಯನ್ನು ಸಮರ್ಥಿಸಿ. ಇವರು ಶಾಸ್ತ್ರಗಳ ಅಧ್ಯಯನ ಮಾಡಿ ವೇದಾಂತ ಸಾರ, ವೇದಾಂತ ದೀಪಿಕಾ ಕೃತಿಯನ್ನು ರಚನೆಯನ್ನು ಮಾಡ್ತಾರೆ. ಯಾರು? ರಾಮಾನುಜಾಚಾರ್ಯರು. ಗೀತಾ ಭಾಷೆಯಲ್ಲಿ ಭಕ್ತಿ ತತ್ವಕ್ಕೆ ಪ್ರಾಧಾನ್ಯ. ಜೀವ ಮತ್ತು ಪ್ರಕೃತಿ ಬ್ರಹ್ಮನ ಅಧೀನ ಅಂತ ಹೇಳ್ತಾರೆ. ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗಲು ಸಾಧ್ಯನೇ ಇಲ್ಲ. ಮುಕ್ತಿಗೆ ಭಕ್ತಿ ಮತ್ತು ಶರಣಾಗತಿ ಮುಖ್ಯ ಅಂತ ಹೇಳ್ತಾರೆ. ಜಾತಿವಾದದ ಖಂಡನೆ. ಭಕ್ತಿ ತತ್ವವನ್ನು ಎಲ್ಲ ಜಾತಿಯ ಜನರಿಗೆ ಉಪದೇಶ ಮಾಡ್ತಾರೆ. ಆಸೆ ತ್ಯಜಿಸಿ ಭಗವಂತನಿಗೆ ಶರಣಾಗಬೇಕಂತ ಹೇಳ್ತಾರೆ. ಭಕ್ತಿಯಿಂದ ಮೋಕ್ಷ ಪಡೆಯಬಹುದು ಅಂತ ತಿಳಿಸ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ವ್ಯವಸಾಯ ಕರ್ನಾಟಕದ ಆರ್ಥಿಕತೆಯ ಬೆನ್ನೆಲುಬು. ಈ ಹೇಳಿಕೆ ಸಮರ್ಥಿಸಿರಿ. ಹೌದು, ಇದು ಕರ್ನಾಟಕದ ಪುರಾತನ ವೃತ್ತಿ, ಜೀವನಾಧಾರದ ಮುಖ್ಯ ವೃತ್ತಿ. ಜನರಿಗೆ ಉದ್ಯೋಗ, ಜನರಿಗೆ ಆಹಾರದ ಪೂರೈಕೆ, ಕೈಗಾರಿಕೆಗೆ ಕಚ್ಚಾ ಸಂಪನ್ಮೂಲಗಳನ್ನು ಕೊಡ್ತದೆ. ರಾಜ್ಯದ ಆದಾಯದ ಮೂಲ, ವಿದೇಶಿ ವಿನಿಮಯಗಳಿಗೆ, ತೃತೀಯ ವೃತ್ತಿಗಳಿಗೆ ಪೂರಕ, ರಾಜ್ಯದ ರಾಜಕೀಯ ಅರ್ಥವ್ಯವಸ್ಥೆಯಲ್ಲಿ ಪ್ರಭಾವ. ಇನ್ನು ಫ್ರಾನ್ಸ್ ಕ್ರಾಂತಿಗೆ ಆರ್ಥಿಕ ಮತ್ತು ರಾಜಕೀಯ ಅಂಶಗಳು ಹೇಗೆ ಕಾರಣ ಅಂತ ಕೇಳಿದ್ದಾರೆ. ಹೌದು, ಆರ್ಥಿಕ ಕಾರಣದಲ್ಲಿ ಭೂಮಿ ಉತ್ಪಾದನೆ ಕಡಿಮೆ ಇತ್ತು, ರೈತರು ಹೆಚ್ಚಿನ ತೊಂದರೆಗೆ ಒಳಗಾಗ್ತಾರೆ, ಬರಗಾಲಗಳು ಸಾಮಾನ್ಯ, ಆಹಾರಕ್ಕಾಗಿ ದಂಗೆ, ಅಧಿಕಾರಿಗಳು ಅತಿಯಾದ ಮಧ್ಯಪ್ರವೇಶ, ಕೈಗಾರಿಕೆಯ ಬೆಳವಣಿಗೆ ಕುಂಠಿತ. ಬಟ್ ರಾಜಕೀಯ ಅಂಶಗಳಲ್ಲಿ ರಾಜರ ದುಂದುಗಾರಿಕೆಯ ಜೀವನ, ಸರ್ಕಾರಿ ಕೆಲಸಗಳಲ್ಲಿ ಅಸಡ್ಡೆ, ರಾಣಿಯು ವಿದೇಶಿ ಎಂಬ ಕಾರಣ ರಾಜನು ರಾಣಿಯರನ್ನು ನಿಯಂತ್ರಣ ಮಾಡಲಿಲ್ಲ. ಇನ್ನು ಸಂವಿಧಾನದ ಲಕ್ಷಣಗಳು ಅಂತ ಕೇಳಿದರೆ ಭಾರತ ಸಂವಿಧಾನದ ಲಕ್ಷಣಗಳು ವೆರಿ ಇಂಪಾರ್ಟೆಂಟ್. ಲಿಖಿತ ಮತ್ತು ಬೃಹತ್ ಸಂವಿಧಾನ, ಭಾಗಶಃ ನಮ್ಯ ಮತ್ತು ಅನಮ್ಯ ಸಂವಿಧಾನ, ಸಂಸದೀಯ ಸರ್ಕಾರ, ಗಣತಂತ್ರ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ, ಮೂಲಭೂತ ಹಕ್ಕು, ಮೂಲಭೂತ ಕರ್ತವ್ಯ, ಏಕೀಕೃತ ನ್ಯಾಯಾಂಗ, ಏಕಪೌರತ್ವ, ಸಾರ್ವತ್ರಿಕ ವಯಸ್ಕ ಮತದಾನ ಮತ್ತು ಪಕ್ಷ ಪದ್ಧತಿ. ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕು. ಇನ್ನು ಲಾಸ್ಟ್, ಕರ್ನಾಟಕದ ನಕ್ಷೆಯಲ್ಲಿ ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅಂತ ಕೇಳಿದ್ದಾರೆ. ಸೊ ಈ ಥರ ಕರ್ನಾಟಕದ ಮ್ಯಾಪನ್ನು ಬರೆದು ಇದು ಇದೆ. ಓಕೆ,
ಸೋಯಿ ಅಂತಕ್ಕಂಥದ್ದು ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಪರ್ವತ. ಸೊ ಇದು ಬರಿಬೇಕು, ಗುರುತಿಸಬೇಕು. ಸೆಕೆಂಡ್ ಒನ್ ನಾಯಕನಹಟ್ಟಿ ಅಂತ ಇದೆ. ಸೊ ಇದಿರ್ತಕ್ಕಂಥದ್ದು ನಾಯಕನಹಟ್ಟಿ. ಥರ್ಡ್ ಒನ್ ಇರ್ತಕ್ಕಂಥದ್ದು ಕಾವೇರಿ ನದಿ ಅಂತ ಇದೆ. ಸೊ ಅದಿರ್ತಕ್ಕಂಥದ್ದು ಇದು ಕಾವೇರಿ ನದಿ ಇಲ್ಲಿ ಹರಿದಿದೆ. ಸೊ ಈ ಥರ ನೀವು ಅದನ್ನು ಫ್ಲೋ ಮಾಡಬೇಕು, ಹರಿಸಬೇಕು. ಇನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಇದೆ. ಡಿದಲ್ಲಿ ದಾವಣಗೆರೆ ಇದೆ. ನೆಕ್ಸ್ಟ್ ಇದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಇದೆ. ಇದು ಈ ಬರ್ತದೆ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಲಾಸ್ಟ್ ಪ್ರಸ್ತುತ ಭಾರತ ಅತಿ ದೊಡ್ಡ ಚಿನ್ನದ ಗಣಿ ಅಂತ ಕೇಳಿದ್ದಾರೆ. ಓಕೆ, ಅದು ಬಂದ್ಬಿಟ್ಟು ಹಟ್ಟಿ ಚಿನ್ನದ ಗಣಿ ರಾಯಚೂರು. ಲಾಸ್ಟ್ ಕುದುರೆಮುಖ ಅಂತ ಕೇಳಿದ್ದಾರೆ, ಇದು ಬಂದ್ಬಿಟ್ಟು ಕುದುರೆಮುಖ. ಇಷ್ಟು ಈ ಒಂದು ಕರ್ನಾಟಕದ ಮ್ಯಾಪ್ನಲ್ಲಿ ಗುರುತಿಸ್ತಕ್ಕಂಥ ಸ್ಥಳ ಇತ್ತು. ಸಿಗ್ತೀನಿ ಇನ್ನೊಂದು ಹೊಸ ಪ್ರಶ್ನೆ ಪತ್ರಿಕೆಯೊಂದಿಗೆ. ಬಾಯ್.